ಗಿಲ್ಲಿ ಅವನ್ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ನನ್ನ ಕೈಗೆಲ್ಲ ಮುತ್ತು ಕೊಡೋಕೆಲ್ಲ ಬಂದ್ರು. ಅಡ್ವಾಂಟೇಜ್ ತಗೊಂಡು ಪದೇ ಪದೇ ಮುತ್ತು ಕೊಟ್ಟ ಗಿಲ್ಲಿ ನಟ ಗರಂ ಆದ ಶಿಲ್ಪಾ ಕಾಮತ್. ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಮಹಾನಟಿ ಗಗನ ಜೊತೆ ಫ್ಲರ್ಟ್ ಮಾಡುತ್ತಿರುವ ಗಿಲ್ಲಿ ನಟ ಈಗ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶಿಲ್ಪಾ ಕಾಮತ್ಗೆ ಕೈಗೆ ಪದೇ ಪದೇ ಮುತ್ತು ಕೊಟ್ಟಿದ್ದಾರೆ ಗಿಲ್ಲಿ ನಟ. ಇದು ಶಿಲ್ಪಾ ಕಾಮತ್ಗೆ ಸಿಟ್ಟು ತರಿಸಿದ್ದಂತೂ ಹೌದು. ಸದ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಪ್ರಸಾರವಾಗುತ್ತಿದೆ. ಈ ಶೋನಲ್ಲಿ ಕುಕ್ ಆಗಿ 100 ಜನ್ಮಕ್ಕೂ ಸೀರಿಯಲ್ ಖ್ಯಾತಿಯ ಶಿಲ್ಪಾ ಕಾಮತ್ ಸ್ಪರ್ಧಿಸುತ್ತಿದ್ದಾರೆ. ಹಾಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಸಹ ಕ್ವಾಟ್ಲೆ ಕೊಡೋಕೆ ಈ ಶೋಗೆ ಬಂದಿದ್ದಾರೆ. ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿದ್ದರು. ಈ ವೇಳೆ ಅಡ್ವಾಂಟೇಜ್ ರೌಂಡ್ನಲ್ಲಿ ಅಡ್ವಾಂಟೇಜ್ ತಗೊಂಡು ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮೇಲಿಂದ ಮೇಲೆ ಮುತ್ತು ಕೊಟ್ಟಿದ್ದಾರೆ. ಇದರಿಂದ ಶಿಲ್ಪಾ ಕಾಮತ್ ಗರಂ ಆಗಿದ್ದು ಮಾತ್ರ ಸುಳ್ಳಲ್ಲ. ಇನ್ನು ಏನಿದು ಅಡ್ವಾಂಟೇಜ್ ರೌಂಡ್? ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ 2ನೇ ವಾರ ನಟಿ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿ ಆಯ್ಕೆಯಾದರು. ವಿಶೇಷ ಅಂದರೆ ಈ ವೇಳೆ ಗಿಲ್ಲಿ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೋಗಿ ಅವತಾರ ಮಾಡಿದ್ದರು. ಮೆನ್ ಕುಕ್ಕಿಂಗ್ ರೌಂಡ್ಗೆ ಅಡ್ವಾಂಟೇಜ್ ಪಡೆಯಲು ಕುಕ್ಗಳು ಅಡ್ವಾಂಟೇಜ್ ಟಾಸ್ಕ್ ಪೂರ್ಣಗೊಳಿಸಬೇಕಿತ್ತು. ಅಡ್ವಾಂಟೇಜ್ ಟಾಸ್ಕ್ ಪ್ರಸಾರ ಕ್ವಾಟ್ಲೆಗಳಿಗೆ ಕುಕ್ಕುಗಳು ಪಾನಿಪುರಿ ತಿನ್ನಿಸಬೇಕಿತ್ತು. 20 ನಿಮಿಷ ಅವಧಿಯಲ್ಲಿ ಯಾರು ಹೆಚ್ಚು ಪಾನಿಪುರಿ ತಿಂತಾರೋ ಅವರು ಗೆದ್ದಂತೆ. ಈ ರೌಂಡ್ನಲ್ಲಿ ಕ್ವಾಟ್ಲೆ ಗಿಲ್ಲಿ ನಟನಿಗೆ ಕುಕ್ ಶಿಲ್ಪಾ ಕಾಮತ್ ಪಾನಿಪುರಿ ತಿನ್ನಿಸಲು ಆರಂಭಿಸಿದರು. ಅಡ್ವಾಂಟೇಜ್ ಟಾಸ್ಕ್ನಲ್ಲಿ ಅಕ್ಷರಶಃ ಅಡ್ವಾಂಟೇಜ್ ತಗೊಂಡು ಪ್ರತಿ ಬಾರಿ ಪಾನಿಪುರಿ ತಿನ್ನಿಸುವಾಗ ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮುತ್ತು ಕೊಡುತ್ತಿದ್ದರು. ಇದನ್ನು ಗಮನಿಸಿದ ಆಂಕರ್ ಅನುಪಮಾ ಗೌಡ ಪಕ್ಕದಲ್ಲಿದ್ದ ಡಮ್ಮಿ ಲಾಂಗ್ನ ತೋರಿಸಿ ಗಿಲ್ಲಿ ನಟನಿಗೆ ಹೆದರಿಸಲು ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಪಾನಿಪುರಿ ತಿನ್ನಿಸಲು ಕೈ ಮುಂದಿಟ್ಟಾಗ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಪಟ್ ಅಂತ ಮುತ್ತು ಕೊಟ್ಟು ಬಿಡುತ್ತಿದ್ದರು. ಇನ್ನು ಶಿಲ್ಪಾ ಕಾಮತ್ ಅವರು ಅಡ್ವಾಂಟೇಜ್ ತಗೊಂಡು ಗಿಲ್ಲಿ ನಟ ಕೈಗೆ ಮುತ್ತು ಕೊಡುತ್ತಿದ್ರು. ಕೈಯಲ್ಲಿ ಗ್ಲೌಸ್ ಇತ್ತು ಅಂತ ಸುಮ್ಮನೆ ಇದ್ದೆ, ಇಲ್ಲ ಅಂತಿದ್ರೆ ಒಂದು ಕೈ ನೋಡ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ ಶಿಲ್ಪಾ ಕಾಮತ್. ಇನ್ನು ಕಳೆದ ವಾರ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬಿರಿದವರು ರಾಘವೇಂದ್ರ ಹಾಗೂ ತುಕಾಲಿ ಸಂತೋಷ್ ಅವರು. KGF ರಾಕಿ ಬೈ ಗೆಟಪ್ನಲ್ಲಿ ತುಕಾಲಿ ಸಂತು ಬಂದಿದ್ದರು. ಚಿನ್ನ ಎನ್ನುತ್ತಾ ಯಶ್ ಶೈಲಿಯಲ್ಲಿ ಮಾತನಾಡುತ್ತಾ ರಾಘವೇಂದ್ರಗೆ ಬೇಜಾನ್ ಕ್ವಾಟ್ಲೆ ಕೊಟ್ಟಿದ್ದರು ತುಕಾಲಿ ಸಂತು. ಎಲ್ಲ ಕ್ವಾಟ್ಲೆ ಸಹಿಸಿಕೊಂಡು ಕೀಮಾ ಉಂಡೆ ತಯಾರಿಸುವಲ್ಲಿ ರಾಘವೇಂದ್ರ ಯಶಸ್ವಿಯಾದರು. ಸೊ ವೀಕ್ಷಕರೇ, ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮ ನೀವೇನಾದರೂ ನೋಡ್ತಿದ್ರೆ ಇದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.